ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಬೆಳಕು. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಎಂದಿನಂತೆ ಇವತ್ತಿನ ಪತ್ರಿಕೆಗಳನ್ನು ತೆಗೆದುಕೊಂಡು ತಮ್ಮೆದುರು ಹಾಜರಾಗಿದ್ದೇನೆ. ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸಲು ಯತ್ನ ಮಾಡ್ತೀನಿ. ಇದು ಒಂದು ಸುದ್ದಿಯ ಮೇಲೆ ಒಂದು ಕ್ಷಕಿರಣ, ಸುದ್ದಿಯ ಮೇಲೆ ಒಂದು ಗುದ್ದು. ಸುದ್ದಿ ಯಾವುದು, ಸುದ್ದಿ ಯಾವುದಲ್ಲ ಅನ್ನುವುದನ್ನು ಕೂಡ ತಮಗೆ ತಲುಪಿಸೋ ಯತ್ನ. ಹಾಗೆಯೇ ಯಾವ ಸುದ್ದಿಗೆ ಮಹತ್ವ ಕೊಡಲಾಗಿದೆ, ಯಾವ ಸುದ್ದಿಗೆ ಮಹತ್ವ ಕೊಡಲಾಗಿಲ್ಲ. ಇವತ್ತು ಆಗಸ್ಟ್ 4ನೇ ತಾರೀಕು, ನಾಳೆ ಆಗಸ್ಟ್ 5. ಹಲವು ದೃಷ್ಟಿಯಿಂದ ನಾಳೆಯ ದಿನ ಏನಿದೆ ಅದು ತುಂಬ ಮಹತ್ವದ ದಿನ ಆಗಿದೆ. ಒಂದು, ರಾಮ ಮಂದಿರದ ಶಿಲಾನ್ಯಾಸ ನಾಳೆ ನಡೀತಾ ಇದೆ, ಅದು ಒಂದು. ಎರಡನೇದಾಗಿ, ಜಮ್ಮು ಮತ್ತು ಕಾಶ್ಮೀರದ ವಿಶೇಷಾಧಿಕಾರವನ್ನು ತೆಗೆದುಹಾಕಿ ಜಮ್ಮು ಮತ್ತು ಕಾಶ್ಮೀರವನ್ನು ಸಂಪೂರ್ಣವಾಗಿ ಭಾರತದಲ್ಲಿ ವಿಲೀನಗೊಳಿಸಿದ ದಿನ ನಾಳೆ. ಸೊ ನಾನು ರಾಮ ಮಂದಿರದ ಬಗ್ಗೆ ಮಾತನಾಡಿದ್ದೀನಿ. ಸೊ ಅದನ್ನು ನಾಳೆ ಮಾತಾಡ್ತೀನಿ. ಇವತ್ತು ನಾನು ಬಹಳ ಮುಖ್ಯವಾಗಿ ಮಾತನಾಡ್ತಾ ಇರೋದು ಜಮ್ಮು ಮತ್ತು ಕಾಶ್ಮೀರದ ವಿಶೇಷಾಧಿಕಾರವನ್ನು ತೆಗೆದುಹಾಕಿರುವ ಕುರಿತು ನಾನು ಮಾತನಾಡಬೇಕು. ಈ ಬಗ್ಗೆ ಕೂಡ ಹಲವು ಪತ್ರಿಕೆಗಳಲ್ಲಿ ವರದಿಗಳಿವೆ. ನನ್ನ ಬಳಿ ಪ್ರಜಾವಾಣಿ ಇದೆ. ಪ್ರಜಾವಾಣಿಯಲ್ಲಿ ಈ ಬಗ್ಗೆ ಒಂದು ವಿಶೇಷವಾದ ಒಂದು ಅರ್ಧ ಪುಟದ ವರದಿಯನ್ನು ನೀಡಲಾಗಿದೆ. ಏನು ಹೇಳುತ್ತೆ ಈ ವರದಿ? ಇನ್ನೂ ಮೂಡಿಲ್ಲ ಹೊಸ ಬೆಳಗು. ಪ್ರಜಾವಾಣಿಯ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇನ್ನೂ ಕೂಡ ಹೊಸ ಬೆಳಗು ಮೂಡಿಲ್ಲ. ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದಾಗಿ ವರ್ಷ ತುಂಬುತ್ತಿದೆ. ರಾಜ್ಯದ ಭೌಗೋಳಿಕ ಚಿತ್ರಣ ಬದಲಾಗಿದೆ, ಆದರೆ ಜನಜೀವನ ಬಹುದೊಡ್ಡವಾದ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಹಾಗೆಯೇ ಹಲವು ಬಾಕ್ಸ್ ಐಟಮ್ಗಳಿವೆ. ಕುಸಿದ ಉದ್ಯಮ, ಬದುಕು ದುಸ್ತರ, ವರ್ಷದಿಂದ ತೆರೆಯದ ಶಾಲೆಗಳು, ಹಿಂಸೆಗೆ ಕಡಿವಾಣ, ಮಾನವ ಹಕ್ಕುಗಳ ದಮನ, ಹೊಸ ಕಾಶ್ಮೀರ ಸರ್ಕಾರದ ಪ್ರತಿಪಾದನೆ, ಮಾಧ್ಯಮಗಳು ಮುಕ್ತವಾಗಿಲ್ಲ, ಸದ್ಯದಲ್ಲಿ ಚುನಾವಣೆ ಅಸಾಧ್ಯ. ಈ ಒಂದು ವರ್ಷದ ಅವಧಿಯಲ್ಲಿ ಏನೇನಾಯಿತು, ಏನೇನು ನಡೆದು ಹೋಯಿತು? ಒಂದು, ವಿಶೇಷಾಧಿಕಾರವನ್ನು ತೆಗೆದುಹಾಕುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳು ಯಾವುದು ಅಂತ. ಬಹಳ ಮುಖ್ಯವಾಗಿ ಕಾಶ್ಮೀರದ ಸಮಸ್ಯೆಯನ್ನು ನೋಡಬೇಕಾದ್ರೆ ಇಲ್ಲಿ ಎರಡು ರೀತಿಯ ದೃಷ್ಟಿಕೋನಗಳಿವೆ. ಒಂದು, ಕಾಶ್ಮೀರವನ್ನು ಕೇವಲ ಭೂಭಾಗ ಎಂದು ಪರಿಗಣಿಸುವುದು ಒಂದಾದರೆ, ಎರಡನೇದು, ಕಾಶ್ಮೀರ ಅನ್ನುವುದು ಅಲ್ಲಿಯ ಜನ ಸಮುದಾಯವನ್ನು ಕೂಡ ಒಳಗೊಂಡಿದೆ ಅನ್ನುವುದು ಎರಡನೇ ರೀತಿ ನೋಡುವಂಥದ್ದು. ಸೊ ಬಹುಮಟ್ಟಿಗೆ ಈ ಸರ್ಕಾರದ ಕಾಶ್ಮೀರದ ನೀತಿ ಏನಿದೆ ಅದು ಮೊದಲ ವರ್ಗದಲ್ಲಿ ಬರುತ್ತೆ. ಅಂದರೆ ಜಮ್ಮು ಮತ್ತು ಕಾಶ್ಮೀರವನ್ನು ಕೇವಲ ಒಂದು ಭೂಭಾಗ ಎಂದು ಪರಿಗಣಿಸಲಾಗಿದೆ ಈ ಸರ್ಕಾರದ ನೀತಿಯಲ್ಲಿ. ಅದು ಭಾರತದ ಮುಕುಟಮಣಿ, ಭಾರತ ಮಾತೆಯ ಶಿರಭಾಗ. ಬಹುತೇಕ ಹಿಂದೂಗಳ ಪವಿತ್ರ ಸ್ಥಾನಗಳು, ಭೂಮಿಗಳು ಈ ಪ್ರದೇಶದಲ್ಲಿ ಇವೆ. ಆದ್ದರಿಂದ ಜಮ್ಮು ಮತ್ತು ಕಾಶ್ಮೀರ ನಮಗೆ ಸಿಗಲೇಬೇಕು, ಅದು ನಮ್ಮ ಭೂಭಾಗ. ಇವನ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಕೂಡ ಭಾರತದ ಭೂಭಾಗ, ಅನುಮಾನನೇ ಇಲ್ಲ. ಆದರೆ ಸಮಸ್ಯೆ ಇರುವುದು ಇಲ್ಲಿ. ಅಂದರೆ ನೀವು ಜನರನ್ನು ಒಳಗೊಂಡು ಭೂಭಾಗವನ್ನು ರಿಕಗ್ನೈಸ್ ಮಾಡ್ತಿರೋ, ಜನರನ್ನು ಬಿಟ್ಟು ಮಾಡ್ತಿರೋ. ಸೊ ಅದು ಹೇಗೆ ಅನ್ನೋದನ್ನು ನಾನು ವಿವರಿಸ್ತಾ ಹೋಗ್ತೀನಿ. ಈ ನೋಡಿ, ಈ ವರದಿಯಲ್ಲಿ ಒಂದು ಕೆಲವು ಪ್ಯಾರಾಗಳನ್ನು ಓದಿ ನಾವು ಡಿಸ್ಕಸ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಜಮ್ಮು ಕಾಶ್ಮೀರವು ವಿಶೇಷಾಧಿಕಾರದ ಜೊತೆಗೆ ರಾಜ್ಯ ಎಂಬ ಸ್ಥಾನವನ್ನು ಕಳೆದುಕೊಂಡು 1 ವರ್ಷ ಆಗಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳು ಈಗ ಅಸ್ತಿತ್ವದಲ್ಲಿವೆ. ಆದರೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಅಸ್ತಿತ್ವಕ್ಕೆ ಬಂದ ನಂತರ ಈವರೆಗೆ ಅಲ್ಲಿ ಮುಕ್ತವಾದ ವಾತಾವರಣ ಸೃಷ್ಟಿಯಾಗಿಲ್ಲ. ನಿರ್ಬಂಧಗಳು ಮತ್ತು ಬಂಧನಗಳ ಕಾರಣಕ್ಕೆ ಜನಜೀವನ ಸಹಜ ಸ್ಥಿತಿಗೆ ಬಂದಿಲ್ಲ. ರಾಜಕೀಯ ಚಟುವಟಿಕೆಗಳು ಆರಂಭವಾಗಿಲ್ಲ. ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಸೇರಿ ಹಲವರು
ಈಗಲೂ ಬಂಧನದಲ್ಲಿದ್ದಾರೆ. ಹಿರಿಯ ನಾಯಕರಾದ ಫಾರೂಕ್ ಅಬ್ದುಲ್ಲಾ, ಉಮರ್ ಅಬ್ದುಲ್ಲಾ ಬಿಡುಗಡೆ ಆಗಿದ್ದರೂ ಮೌನವಾಗಿದ್ದಾರೆ. ದಿಟ್ ಈಸ್ ರಾಂಗ್. ಫಾರೂಕ್ ಅಬ್ದುಲ್ಲಾ ಮಾತನಾಡ್ತಾ ಇದ್ದಾರೆ, ಅವರು ಟಿ ವಿ ಸಂದರ್ಶನ ಕೂಡ ಕೊಟ್ಟಿದ್ದಾರೆ. ವರದಿ ಇಬ್ಬರೂ ಮಾತಾಡಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದ್ದು. ಪ್ರತ್ಯೇಕತಾವಾದಿ ರಾಜಕಾರಣ ಬಹುತೇಕ ಸ್ಥಗಿತ ಆಗಿದೆ ಅನ್ನುವ ಮಾತನ್ನು ಈ ವರದಿ ಹೇಳುತ್ತೆ. ಸಕ್ರಿಯ ರಾಜಕಾರಣದಿಂದ ದೂರವೇ ಉಳಿಬೇಕು ಎಂದು ಬಾಂಡ್ ಬೆರೆಸಿಕೊಂಡು ಪ್ರತ್ಯೇಕತಾವಾದಿ ನಾಯಕರ ಕೆಲವರನ್ನು ಬಿಡುಗಡೆ ಮಾಡಲಾಗಿದೆ. ಈವನ್ ಉಮರ್ ಅಬ್ದುಲ್ಲಾ ಅವರು ಕೂಡ ಯಾವುದೋ ಬಾಂಡ್ ಬರೆದು ಕೊಟ್ಟು ಹೊರಗಡೆ ಬಂದಿದ್ದಾರೆ ಅನ್ನುವ ಮಾತಿದೆ. ನಾನು ಇದು ಮಾಡಲ್ಲ ಅಂತ. ಅಂದರೆ ಅಲ್ಲಿಯ ಬಹುತೇಕ ನಾಯಕರು ಯಾರ್ಯಾರು ಬಾಂಡ್ ಬರೆದು ಕೊಟ್ಟಿದ್ದಾರೋ ಅವರನ್ನು ಹೊರಗಡೆ ಬಿಡಲಾಗ್ತಾ ಇದೆ ಅನ್ನುವುದು. ಸೊ ಹುರಿಯತ್ ಕಾನ್ಫರೆನ್ಸ್ನ ಒಂದು ಬಣದ ನಾಯಕ ಮೀರ್ವೈಸ್ ಉಮರ್ ಫಾರೂಕ್ ಒಂದು ವದಂತಿಯನ್ನು ಅಲ್ಲಗಳೆದಿದ್ದಾರೆ. ಆದರೆ ಬಹುಮಟ್ಟಿಗೆ ನ್ಯಾಷನಲ್ ಕಾನ್ಫರೆನ್ಸ್ ಏನಿದೆ, ನ್ಯಾಷನಲ್ ಕಾನ್ಫರೆನ್ಸ್ ಸ್ಥಿತಿ ಒಂದಾದರೆ ಮೆಹಬೂಬಾ ಮುಫ್ತಿ ಅವರ ಪಾರ್ಟಿದ ಇನ್ನೊಂದು ಸ್ಥಿತಿ. ಇದು ಹುರಿಯತ್ ಕಾನ್ಫರೆನ್ಸ್ ಏನಿದೆ, ಹುರಿಯತ್ ಕಾನ್ಫರೆನ್ಸ್ ದುರ್ಬಲವಾದಂತೆ ಕಾಣ್ತಾ ಇದೆ. ಶಾ ಗಿಲಾನಿ ಅವರು ಈಗಾಗಲೇ ಆ ಹುರಿಯತ್ ಕಾನ್ಫರೆನ್ಸಿಂದ ಹೊರಗಡೆ ಬಂದಿದ್ದಾರೆ. ಹಲವು ಹುರಿಯತ್ ಕಾನ್ಫರೆನ್ಸ್ ನಾಯಕರುಗಳು ಏನಿದ್ದಾರೆ ಅವರು ಬಹುಮಟ್ಟಿಗೆ ಹವಾಲಾದಿಂದ ಬೇರೆ ಬೇರೆ ಪ್ರಕರಣಗಳಿಗೆ ಸಿಲುಕಿ ಹಾಕ್ಕೊಂಡಿದ್ದಾರೆ. ಆದ್ದರಿಂದ ಏನು ಹುರಿಯತ್ ಕಾನ್ಫರೆನ್ಸ್ನ ಶಕ್ತಿ ಗುಂದಿದೆ ಅನ್ನುವುದರಲ್ಲಿ ನಮಗೆ ಯಾವುದೇ ಅನುಮಾನ ಬೇಕಾಗಿಲ್ಲ. ಅದರಂತೆ ನಾನು ಇದನ್ನು ಎರಡು ರೀತಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಒಂದು, ನಾಯಕರುಗಳೇನಿದ್ದಾರೆ, ಜಮ್ಮು ಕಾಶ್ಮೀರದ ನಾಯಕರು, ಜಮ್ಮು ಒಂದು ಕಾಶ್ಮೀರವನ್ನು ಆಳ್ತಾ ಬಂದಿದ್ದೆ ಎರಡು ಕುಟುಂಬಗಳು. ಒಂದು ಫಾರೂಕ್ ಅಬ್ದುಲ್ಲಾ ಅವರ ಕುಟುಂಬ, ಶೇಖ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ. ಸೊ ಅವ್ರದ್ದು ಒಂದು ಕುಟುಂಬ ಆದರೆ ಮುಫ್ತಿ ಕುಟುಂಬ ಒಂದು. ಇಡೀ ಜಮ್ಮು ಕಾಶ್ಮೀರದ ನಿಯಂತ್ರಣದಲ್ಲಿಟ್ಟುಕೊಂಡ ನಾಯಕರುಗಳು ಇವರು. ಅದರಂತೆ ಪ್ರತ್ಯೇಕತಾವಾದಿ ರಾಜಕಾರಣವನ್ನು ನಡೆಸ್ತಾ ಇರುವಂತಹ ಅವರು ಏನಿದ್ದಾರೆ ಅವರು ಹುರಿಯತ್ ಕಾನ್ಫರೆನ್ಸ್ನವರು. ಅವರ ಸಂಬಂಧಗಳು ಪಾಕಿಸ್ತಾನ ಸಂಬಂಧಗಳು. ಪ್ರತ್ಯೇಕತಾವಾದಿಗಳಲ್ಲಿ ಎರಡು ರೀತಿಯ ಜನಗಳು ಸಿಗ್ತಾರೆ. ಒಂದು ಸ್ವತಂತ್ರವಾದ ತಮಗೆ ದೇಶ ಬೇಕು ಅನ್ನೋರು, ಇನ್ನೊಂದು ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನೋರು. ಸೊ ಇವರ ನಡುವೆ ಪಾಕಿಸ್ತಾನದಿಂದ ಪ್ರಚೋದಿತರಾದಂತಹ ಉಗ್ರಗಾಮಿಗಳು ಬರ್ತಾ ಇರೋದು. ಇದು ನಾಯಕತ್ವ. ಇನ್ನು ಜನಸಾಮಾನ್ಯರ ಸ್ಥಿತಿಗೆ ಬರೋಣ. ಬಹಳಷ್ಟು ಜನಸಾಮಾನ್ಯರಿಗೆ ಇಂಥ ರಾಜಕಾರಣ ಬೇಕಾಗಿಲ್ಲ. ಅವರಿಗೆ ಬೇಕಾದ್ದು ಬದುಕು, ಅವರಿಗೆ ಬೇಕಾದ್ದು ಅನ್ನ. ಜಮ್ಮು ಆ್ಯಂಡ್ ಕಾಶ್ಮೀರ ಏನಿದೆ ಅದು ನಿಂತಿರುವುದು ಪ್ರವಾಸೋದ್ಯಮದ ಮೇಲೆ. ಕಳೆದ 1 ವರ್ಷದಿಂದ ಪ್ರವಾಸೋದ್ಯಮ ನಿಂತು ಹೋಗಿದೆ, ಉದ್ಯಮಗಳು ನಿಂತು ಹೋಗಿವೆ, ಶಾಲೆಗಳನ್ನು ತೆರೆದಿಲ್ಲ. 1 ವರ್ಷದಿಂದ ಶಾಲೆಗಳು ಬಂದಾಗಿವೆ. ಮಕ್ಕಳು ಶಾಲೆಗಳಿಗೆ ಹೋಗುವಂತೆ ಇಲ್ಲ, ಹೋಗುವ ವಾತಾವರಣ ಕಾಡ್ತಾ ಇಲ್ಲ. ಸೊ ಒಂದು ರೀತಿಯ ಕರ್ಫ್ಯೂ ಇದೆ. ಲಾಕ್ಡೌನ್ ಅಂತೀವಲ್ವ ನಾವು. ನಮಗೆ ಕೊರೋನಾ ಬಂದಮೇಲೆ ಲಾಕ್ಡೌನ್ ಪರಿಣಾಮಗಳು ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಲಾಕ್ಡೌನ್ ಅಂದರೆ ಈಗ ನಮ್ಗೆ ಅನುಭವನೇ ಇರಲಿಲ್ಲ. ಕಾಶ್ಮೀರ ಸತತವಾಗಿ ಅಂತಹ ಲಾಕ್ಡೌನ್ನಲ್ಲಿ ಕಳೆದು ಹೋಗಿದೆ. ಒಂದು ಕಡೆ ಕಾಶ್ಮೀರದ ಜನತೆ, ಒಂದು ಕಡೆ ಅವರು ಈ ಉಗ್ರಗಾಮಿಗಳ ಆಕ್ರಮಣ. ನಿನ್ನೆ ಕೂಡ ಒಂದೆರಡು ಇಂಥ ಚಟುವಟಿಕೆಗಳು ನಡೆದಿವೆ. ಬಟ್ ಓವರಾಲ್ ಸರ್ಕಾರ ಕ್ಲೇಮ್ ಮಾಡ್ಕೊಳ್ಳೋದ ಪ್ರಕಾರ ಉಗ್ರಗಾಮಿಗಳ ಚಟುವಟಿಕೆ ಕಡಿಮೆ ಆಗಿದೆ ಅನ್ನೋದು ಅವ್ರ ಕ್ಲೇಮ್. ಆದರೆ ಕೆಲವರು ಅದು ಕ್ಲೇಮ್ ಆಗಿಲ್ಲ, ಇದು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ವಾತಾವರಣದ ಬಗ್ಗೆ ನಿನ್ನೆ ಕಾಂಗ್ರೆಸ್ ನಾಯಕರಾದ ಸೈಫುದ್ದೀನ್ ಸೋಜ್ ಅವರು ಯಾವುದೋ ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದೆ. ನಮ್ಮನ್ನೆಲ್ಲ ಗೃಹ ಬಂಧನದಲ್ಲಿ ಇಡಲಾಗಿದೆ ಅಂತ. ನಾಯಕರನ್ನು ಗೃಹ ಬಂಧನದಲ್ಲಿ ಇಟ್ಕೊಳ್ಳಿ, ನಾನೇನು ಬೇಡ. ಆದರೆ ನನಗೆ ಬಹಳ ಮುಖ್ಯವಾಗಿ ಕಾಣೋದು ಅಲ್ಲಿಯ ಸಾಮಾನ್ಯ ಜನತೆ. ಮಕ್ಕಳನ್ನು ಸ್ಕೂಲಿಗೆ ಕಳಿಸೋ ಹಾಗಿಲ್ಲ, ಉದ್ಯೋಗ ಇಲ್ಲ, ಅನ್ನ ಇಲ್ಲ. ಅಲ್ಲಿ ಬೆಳೆಯುವಂಥ ಸೇಬುಗಳನ್ನು ಈ ಸಲ ಕಳಿಸೋದು ಭಾಳ ಕಷ್ಟ ಆಯಿತು. ಬೇರೆ ಕಡೆ ಕಾಶ್ಮೀರದಿಂದ ಬೇರೆ ಕಡೆ ಕಳಿಸೋದು ಕಷ್ಟ ಆಯಿತು. ಸೊ ಒಟ್ಟಾರೆ ಸಾಮಾನ್ಯರ ಜನರ ಬದುಕು ದುರಂತಮಯವಾಗಿದೆ ಅಂತ, ನೋವಿನಿಂದ ಕೂಡಿದೆ ಅಂತ. ಸೊ ಏನು ಈ ಸರ್ಕಾರ ಈ ಒಂದು ವಿಶೇಷಾಧಿಕಾರವನ್ನು ತೆಗೆದುಹಾಕುವ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ನೀಡಿತ್ತು. ಆ ಭರವಸೆಯ ಪ್ರಕಾರ ಏನು ಈ ಪ್ರದೇಶದ ಏನಿದೆ, ಏನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಏನು ಪರಿವರ್ತನೆ ಮಾಡಲಾಗಿದೆ, ಒಂದು ಲಡಾಖ್ ಮತ್ತು ಇನ್ನೊಂದು ಕಾಶ್ಮೀರ ಪ್ರದೇಶ ಏನಿದೆ. ಸೊ ಲಡಾಖ್ ಇದೆ, ಕಾಶ್ಮೀರ ಪ್ರದೇಶ ಇದೆ, ಜಮ್ಮು ಇದೆ. ಈ ಯಾವ ಪ್ರದೇಶದಲ್ಲೂ ಕೂಡ ಅಭಿವೃದ್ಧಿ ಕಾರ್ಯ ನಿರೀಕ್ಷಿತ ಪ್ರಮಾಣದಲ್ಲಿ ನಡೀತಾ ಇಲ್ಲ ಅನ್ನುವ ವರದಿ ಇದೆ. ಸರ್ಕಾರಕ್ಕೆ ಬೇರೆ ಬೇರೆ ಕಾರಣಗಳನ್ನು
ಕೊಡ್ತಾ ಹೋಗ್ತಾ ಇದೆ. ಯಾಕೆ ಇದು ಮಾಡ್ತಾ ಇಲ್ಲ ಅನ್ನೋದಕ್ಕೆ ಅವ್ರ ಕಾರಣಗಳೇ. ಆದರೆ ಅಭಿವೃದ್ಧಿಯ ಭರವಸೆ ಏನಿತ್ತೋ ಆ ಭರವಸೆ ಏನಿದೆ ಈಡೇರಿಲ್ಲ. ಅದ್ರ ಜೊತೆಗೆ ಈ ವಿಶೇಷಾಧಿಕಾರವನ್ನು ಕಿತ್ತಾಕುವ ಮೂಲಕ ಈ ಭೂಭಾಗ ಭಾರತದ ಪ್ರದೇಶ ಆಯಿತು, ನಿಜ, ಅದನ್ನು ಸ್ವಾಗತಿಸೋಣ. ಆದರೆ ಅಲ್ಲಿಯ ಜನರ ಬಗ್ಗೆ, ಅವರನ್ನು ಮುಖ್ಯ ವಾಹಿನಿಗೆ ಸೇರಿಸುವುದಕ್ಕೆ ಏನು ಮಾಡಲಾಗಿದೆ, ಅವರಲ್ಲಿರುವ ಪ್ರತ್ಯೇಕತಾ ಮನೋಭಾವನೆಯನ್ನು ಹೋಗೋದಕ್ಕೆ ಏನು ಮಾಡಲಾಗಿದೆ? ಯಾಕೆಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದು ಕಡಿಮೆ ಪ್ರದೇಶದಲ್ಲಿ ಬಹುಸಂಖ್ಯಾತ ಮುಸ್ಲಿಮರಿದ್ದಾರೆ, ಲಡಾಖ್ನಲ್ಲಿ ಬೌದ್ಧರಿದ್ದಾರೆ, ಜಮ್ಮುವಿನಲ್ಲಿ ಹಿಂದೂಗಳಿದ್ದಾರೆ. ಇದು ಒಂದು ಸಾಮರಸ್ಯದ ಅವರ ಬದುಕಾಗಿತ್ತು. ಈಗ ಅವರ ನಡುವೆ ಒಳಗಡೆ ಒಂದು ಆಂತರಿಕವಾದ ದುಗುಡ ಇದೆ, ನೋವಿದೆ, ಅಸಹಾಯಕತೆ ಇದೆ, ಬದುಕು ಕಟ್ಟಿಕೊಳ್ಳುವುದು ಹೇಗೆ ಅನ್ನುವ ಪ್ರಶ್ನೆ ಇದೆ. ಮಕ್ಕಳ ಬದುಕು ಏನೂ ಗೊತ್ತಿಲ್ಲ, ಶಾಲೆ ಕಾಲೇಜುಗಳಿಲ್ಲ, ಉದ್ಯೋಗ ಇಲ್ಲ, ಎಲ್ಲ ಕುಸಿದು ಹೋಗಿದೆ. ನೀವು ಇವರನ್ನು ಒಳಗೊಳ್ಳುವುದಕ್ಕೆ ಏನು ಮಾಡಿದ್ದೀರಿ? ಅವರ ದೇಶದ ಮುಖ್ಯವಾಹಿನಿಗೆ ತರುವುದಕ್ಕೆ ಯಾವುದಾದರೂ ಕ್ರಮ ನಡೆದಿದೆಯಾ? ಐ ಅಗ್ರಿ, ನೀವು ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ ಏನಿದೆ ಅದು ಆ ಪ್ರದೇಶದಲ್ಲಿ ಪ್ರತ್ಯೇಕತಾವಾದವನ್ನು ಹೊರಹಾಕತ್ತೆ ಅನ್ನೋದ್ರಲ್ಲಿ ನಾನು ಡಿನೈ ಮಾಡಲ್ಲ. ಬಟ್ ಅದು ಆಗ್ತಾ ಇಲ್ವಲ್ಲ, ಅದನ್ನು ಮಾಡಿಲ್ವಲ್ಲ ನೀವು. ಹಾಗಿರುವ ಸಂದರ್ಭದಲ್ಲಿ ಅಲ್ಲಿ ಬದುಕು ಎಷ್ಟು ದುಸ್ತರ ಆಗಿದೆ ಗೊತ್ತಾ? ಒಂದು ಕಡೆ ಪ್ರತ್ಯೇಕತಾವಾದಿಗಳ ಭಯ, ಇನ್ನೊಂದು ಕಡೆ ಇವರು ಉಗ್ರಗಾಮಿಗಳಿರಬಹುದು ಅನ್ನುವ ಸಂಶಯದಿಂದ ಭದ್ರತಾ ಪಡೆಗಳು ನಡೆಸುವ ಅಂಥ ಒಂದು ಚಟುವಟಿಕೆ. ಅದರಲ್ಲಿ ಮಧ್ಯ ಸಿಕ್ಕು ಸಾಮಾನ್ಯ ಜನ ಸಾಯ್ತಿದ್ದಾರೆ, ಅವರ ರಕ್ತ ಹರಿತಾ ಇದೆ. ಬಟ್ ಒಂದು ಪೂರಕ ಬೆಳವಣಿಗೆ ಅಂದರೆ ಪಾಕಿಸ್ತಾನ ಪ್ರಚೋದಿತ ಉಗ್ರಗಾಮಿ ಚಟುವಟಿಕೆ ಕಡಿಮೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಅದು ಸರ್ಕಾರ ಕ್ಲೇಮ್ ಮಾಡ್ತಾ ಇದೆ. ಒಂದೊಮ್ಮೆ ಕಡಿಮೆ ಆಗಿದ್ರೆ ಐ ಎಗ್ರಿ, ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್, ನಾವೊಂದು ಅಪ್ರಿಸಿಯೇಟ್ ಮಾಡಬೇಕು. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರದೇಶ ಭಾರತದ್ದು ಅಂತ ಪ್ರೂವ್ ಆಯ್ತಲ್ಲ, ಇಂಟರ್ವ್ಯೂ, ಅದೆಲ್ಲ ಸ್ವಾಗತಾರ್ಹದ್ದು, ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ. ಆದರೆ ಅಲ್ಲಿಯ ಸಾಮಾನ್ಯ ಜನರ ಬದುಕು, ಅವರನ್ನು ಅದ್ರ ಜೊತೆಗೆ ಇಷ್ಟು ಮಾತಾಡ್ತೀರಲ್ವಾ, ಐ ವಾಂಟ್ ಟು ನೋ, ನೀವಿಷ್ಟೆಲ್ಲ ಮಾಡಿದ ಮೇಲೆ ಅಲ್ಲಿಂದ ಪರಿತ್ಯಕ್ತರಾಗಿ ಉಗ್ರಗಾಮಿಗಳ ಭಯದಿಂದ ಓಡಿ ಹೋದ ಕಾಶ್ಮೀರಿ ಪಂಡಿತರನ್ನ ರಿಹ್ಯಾಬಿಲಿಟೇಟ್ ಮಾಡೋದಕ್ಕೆ ನಿಮ್ಗೆ ಯಾಕೆ ಆಗ್ತಿಲ್ಲ? ಆ ಕ್ರಮವನ್ನು ಯಾಕೆ ನೀವು ತೆಗೆದುಕೊಳ್ತಾ ಇಲ್ಲ ಸರ್ಕಾರ? ಫರೂಕ್ ಅಬ್ದುಲ್ಲಾ ನಿನ್ನೆ ಹೇಳಿದ ಒಂದು ಮಾತನ್ನು ನಾನು ಕೇಳಿದೆ, ಅದು ರಾಜಕೀಯ ಕಾರಣಕ್ಕಾಗಿ. ಫರೂಕ್ ಫ್ಯಾಮಿಲಿನೇ ಹಾಗೆ, ಅವರು ಒಂದು ಕೊಟ್ಟರೆ ಈ ಕಡೆ, ಎರಡು ಕೊಟ್ಟರೆ ಆ ಕಡೆ ಅನ್ನೋ ಜನ ಅವರು. ಇಂಡಿಯಾದಿಂದ ಲಾಭ ಆಗ್ತಾ ಇದ್ದರೆ ಇಂಡಿಯಾದ ಪರ್ವ ಮಾತನಾಡ್ತಾರೆ, ನಮ್ಮ ಪಾಕಿಸ್ತಾನದ ಇಂದ ಏನೋ ಇದು ಬರುತ್ತೆ ಅಂದರೆ ಪಾಕಿಸ್ತಾನದ ಪರವಾಗಿ ಮಾತನಾಡಬಲ್ಲರು. ಅವರ ಪಾಲಿಟಿಕ್ಸೇ ಹಾಗೆ, ಸ್ಟೇಟ್ಮೆಂಟ್ಗಳೇ ಹಾಗೆ. ಅಂಥ ಜನ ಜಮ್ಮು ಕಾಶ್ಮೀರದಲ್ಲಿ ತುಂಬ ಇದ್ದಾರೆ, ನಾಯಕರುಗಳು. ಐ ಡೋಂಟ್ ಬಿಲೀವ್ ಆಲ್ ದೀಸ್ ಬ್ಲಡಿ ಪೊಲಿಟಿಷಿಯನ್ಸ್. ನಾನು ಜಮ್ಮು ಕಾಶ್ಮೀರದ ರಾಜಕಾರಣಿಗಳನ್ನ ಬಿಟ್ಟಾಕಿ, ಅವರು ಮಾರೋಗೋಲಿ, ಅವ್ರು ಏನು ಬೇಕಾದ್ರೆ ನನಗೆ ಸಂಬಂಧ ಇಲ್ಲ. ನನಗೆ ಸಂಬಂಧ ಇರುವುದು ಜಮ್ಮು ಆ್ಯಂಡ್ ಕಾಶ್ಮೀರ ಸಾಮಾನ್ಯ ಜನರ ಬಗ್ಗೆ. ಒಂದನೇದಾಗಿ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ನಿಜವಾದ ಹಿಂದೂಗಳಾಗಿದ್ದರೆ, ನಿಮಗೆ ಹಿಂದುತ್ವದ ಬಗ್ಗೆ ಅಂಥದ್ದಿದ್ದರೆ, ಯಾಕೆ ಈಗಲೂ ಕೂಡ ನಿಮಗೆ ಕಾಶ್ಮೀರಿ ಪಂಡಿತರನ್ನ ಅಲ್ಲಿ ರಿಹ್ಯಾಬಿಲಿಟೇಟ್ ಮಾಡೋದಕ್ಕಾಗ್ತಾ ಇಲ್ಲ? ದಟ್ ಈಸ್ ಅ ಫಸ್ಟ್ ಕ್ವೆಶ್ಚನ್. ಏನು ಮಾಡಿದ್ದೀರಿ ಅದಕ್ಕಾಗಿ ಕೇಳಲೇಬೇಕಲ್ವಾ? ಯಾಕೆಂದರೆ ಜಮ್ಮು ಮತ್ತು ಕಾಶ್ಮೀರ ಏನಿದೆ, ಆ ಪ್ರದೇಶ ಏನಿದೆ, ಭಾರತದ ಶೈವಿಸಮ್ನ ಮೂಲ ಸ್ಥಾನ. ಜಮ್ಮು ಕಾಶ್ಮೀರದ ಶೈವಿಸಮ್ ಅನ್ನುವುದು ಭಾಳ ಅದ್ಭುತವಾದ್ದು. ನಮ್ಮೆಲ್ಲ ದೇವರುಗಳು ಜಮ್ಮು ಕಾಶ್ಮೀರದಲ್ಲೇ ಇದ್ದಾರೆ ಅಲ್ವಾ, ನಾವು ಪೂಜಿಸುವ ದೇವರು ಅಲ್ಲಿದ್ದಾರೆ. ಸೊ ಇಂಥ ಸ್ಥಿತಿಯಲ್ಲಿ ಅದಕ್ಕೆ ತಾವೇನು ಮಾಡಿದ್ದೀರಿ? ಅದನ್ನು ಮಾಡಬೇಕಾದ್ದು ಅವರ ಮನಪರಿವರ್ತನೆ ನಿಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ? ಸೊ ಜಮ್ಮುದಲ್ಲಿ ಕಾಶ್ಮೀರದಲ್ಲಿರುವ ಬಹುತೇಕ ಮುಸ್ಲಿಮರು ಕೂಡ ಅವರ ಅಜ್ಜನೋ ಮುತ್ತಜ್ಜನೋ ಅದವನೋ ಅವನು ಹಿಂದೂ ಆಗಿದ್ದಾರೆ, ಕನ್ವರ್ಟೆಡ್. ಏನು ಇಸ್ಲಾಂ ಏನು ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿಲ್ಲ, ಬಂದಿದ್ದು ಕನ್ವರ್ಟ್ ಆಗಿದ್ದಾರೆ ಅಲ್ವಾ? ಸೊ ಅಂಥವರನ್ನು ಮತ್ತೆ ಮೇನ್ ಸ್ಟ್ರೀಮ್ ತರೋದಕ್ಕೆ ಮಾತನಾಡೋದಕ್ಕೆ ನಿಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ಅಂದರೆ ನಿಮ್ಮ ಇಡೀ ರಾಜಕಾರಣದಲ್ಲಿ ನೀವು ತಪ್ತಾ ಇರೋದು ಅಂದರೆ, ನೀವು ನಾನು ಹೇಳಿದಾಗೆ ಜಮ್ಮು ಆ್ಯಂಡ್ ಕಾಶ್ಮೀರ ನಿಮಗೆ ಭೂಭಾಗ ಮಾತ್ರ, ಅಲ್ಲಿರುವ ಮನುಷ್ಯರನ್ನು ನೀವು ಕನ್ಸಿಡರೇಷನ್ಗೆ ತೆಗೆದುಕೊಂಡಿಲ್ಲ. ನೀವು ಮಾತ್ರ ಅಲ್ಲ, ಕಾಂಗ್ರೆಸ್ ಕೂಡ ಭಾಳ ಪೆಟಿಯಾದ ಪಾಲಿಟಿಕ್ಸನ್ನು ಜಮ್ಮು ಕಾಶ್ಮೀರದಲ್ಲಿ ವಿಚಾರದಲ್ಲಿ ಮಾಡಿತು. ನೆಹರು ಏನು ಮಾಡಿದ್ರು ಅಂತ, ನೆಹರು ನಂತರ ಕೂಡ ಜಮ್ಮು ಮತ್ತು ಕಾಶ್ಮೀರದ ವಿಚಾರದಲ್ಲಿ ಈ ಎಲ್ಲ ರಾಜಕೀಯ ಪಕ್ಷಗಳು ಆಟ ಆಡ್ತಾ ಬಂದು, ದಿ ಪ್ಲೇಡ್ ಕೆಟ್ಟ ಆಟ ಅದು, ಯಾವುದೇ ನೀತಿ ನಿಯಮವಿಲ್ಲದ ಆಟ ಅದು. ಯಾಕೆಂದರೆ ಪ್ರತಿಯೊಂದು ಆಟಕ್ಕೆ ಗೇಮ್ಗೆ ಒಂದು ಇರುತ್ತೆ. ಹೀಗೆ
ಆಡಬೇಕು ಅಂತ ಇದು ಯಾವ ನಿಯಮಗಳನ್ನು ಈ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ಪಾಲಿಸಲೇ ಇಲ್ಲ. ಆ ಮೂಲಕ ಕಾಶ್ಮೀರ ಜನತೆಯನ್ನು ದಳ್ಳೂರಿಗೆ ತಳ್ಳಲಾಯಿತು. ದೇಶ ಪ್ರೇಮದ ಬಗ್ಗೆ ನಾವು ಮಾತನಾಡ್ತಾ ಜಮ್ಮು ಕಾಶ್ಮೀರದ ಜನರ ನೋವನ್ನು ಕೇಳಿಲ್ಲ, ಅವರ ಅಸಹಾಯಕತೆಯನ್ನು ಕೇಳಿಲ್ಲ, ಅವರ ಊಟದ ಬಗ್ಗೆ ಮಾತನಾಡಿಲ್ಲ, ಅವರು ನಮ್ಮವರು ಅಂತ ಕರೆದು ನಾವು ಅವರನ್ನು ಅಪ್ಪಿಕೊಳ್ಳಿಲ್ಲ, ಅವರ ಬೆನ್ನನ್ನು ತಡಲಿಲ್ಲ, ಬೆನ್ನನ್ನು ಉಜ್ಜಿ ಇದು ಮಾಡಿಲ್ಲ. ನಾವು ಅವರ ಬೆನ್ನ ಮೇಲೆ ಒಂದು ಕೈಯನ್ನು ಇಟ್ಬಿಟ್ಟು ನಾವು ನಿಮ್ಮ ಜೊತೆಗಿದ್ದೀವಿ, ಪ್ಲೀಸ್ ಕಮ್ ವಿತ್ ಮೀ ಅಂತ ಹೇಳಿಲ್ಲ. ಅವರ ಕೈ ಹಿಡಿದಿಲ್ಲ, ಅವರಿಗೊಂದು ಹಸ್ತಲಾಘವ ನೀಡಿಲ್ಲ. ಅಲ್ಲಿರುವ ಬಹುತೇಕ ಜನರು ಎಲ್ಲರನ್ನೂ ನಾವು ಉಗ್ರಗಾಮಿಗಳು ಅಂತ ನೋಡಿದ್ವಿ. ನಮ್ಮ ದೇಶಭಕ್ತಿಯ ಕಲ್ಪನೆ ಇದೆಯಲ್ಲ, ನಾವು ದೇಶಭಕ್ತಿ ಅಂದುಕೊಂಡು ಇದೆಯಲ್ಲ, ಅದರಲ್ಲೇ ರಾಂಗ್ ಆಗಿತ್ತು. ಈ 70 ವರ್ಷಗಳಲ್ಲಿ ಅವ್ರನ್ನ ಮೇನ್ ಸ್ಟ್ರೀಮಿಗೆ ತರೋದಕ್ಕೆ ಯಾಕೆ ತಾವು ಯತ್ನ ಮಾಡಿಲ್ಲ? ಅವರನ್ನು ದೂರ ಇಟ್ಬಿಟ್ಟು ಅವರ ಒಳಗಡೆ ಪ್ರತ್ಯೇಕತಾ ಭಾವ ಬರುವ ಹಾಗೆ ಮಾಡಿ ನಾವು ಇಲ್ಲಿ ದೇಶಭಕ್ತಿ ಬಗ್ಗೆ ಮಾತನಾಡೋದು ಪ್ರಾರಂಭ ಮಾಡಿದ್ವಿ. ಈ ಪ್ಲೇಡ್ ಇದು ಬಹಳ ಬಹಳ ಕ್ರೂರವಾದ ಆಟ ಆಗಿತ್ತು. ಇದು ಬಹಳ ನೋವಿನ ಫಲಿತಾಂಶವನ್ನು ನೀಡುವ ಆಟ ಆಗಿತ್ತು. ಆ ಆಟ ಕಾಂಗ್ರೆಸ್ ಇದ್ದಲ್ಲಿ ಪ್ರಾರಂಭ ಆದರೂ ಕೂಡ BJP ಅದನ್ನು ಇನ್ನೊಂದು ಸ್ತರಕ್ಕೆ ತೆಗೆದುಕೊಂಡು ಹೋಯಿತು, ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಯಿತು. ನಾವು ಯೋಚನೆ ಮಾಡೋಣ, 1 ವರ್ಷದಿಂದ ನಮ್ಮ ಮಗುನೇ ಈಗ 6 ತಿಂಗಳಿಂದ ಹೋಗಿಲ್ಲ ಅಂತ ನಾವೆಷ್ಟು ದುಃಖದಲ್ಲಿದ್ದೀವಿ ಅಲ್ವಾ? ತಮ್ಮ ಮಗು ಒಂದು ವರ್ಷದಿಂದ ಸ್ಕೂಲಿಗೆ ಹೋಗಿಲ್ಲ ಅಂದರೆ ಅವ್ರ ಸ್ಥಿತಿ ಏನಿರ್ಬೋದು? 1 ವರ್ಷದಿಂದ ಲಾಕ್ಡೌನ್ ಇದೆ ಅಂದರೆ ಅವ್ರ ಸ್ಥಿತಿ ಏನಿರ್ಬೋದು? ಬಹುತೇಕ ರಾಜಕೀಯ ಕಾರ್ಯಕರ್ತಗಳನ್ನೆಲ್ಲ ಹಿಡಿದು ಬಂಧಿಸಿ ಇಡಲಾಗಿದೆಯಲ್ಲ, ಅವರ ಕುಟುಂಬದ ಸ್ಥಿತಿ ಏನಿರ್ಬೋದು? ಒಬ್ಬ ಸಾಮಾನ್ಯ ಜನ ಬೀದಿಯ ಪಕ್ಕದಲ್ಲಿ ತರಕಾರಿಯನ್ನು, ಹಣ್ಣು ಹಂಪಲುಗಳನ್ನು ಇಟ್ಟುಕೊಂಡು ಸೇಬುವನ್ನು ಇಟ್ಟು ಮಾರ್ತಾರಲ್ವ ಅಲ್ಲಿಯ ಜನ, ಅವ್ರ ಸ್ಥಿತಿ ಏನಿರ್ಬೋದು? ಕಾಶ್ಮೀರದ ಆ ಸುಂದರ ಪ್ರದೇಶಗಳಲ್ಲಿ ಪ್ರವಾಸಿಗರು ಓಡಾಡುವ ಮೂಲಕ ಅವರ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರಲ್ಲ, ಈ ಪ್ರವಾಸಿಗರ ಸಂಖ್ಯೆನೇ ಇಳಿದು ಹೋಗಿದೆಯಲ್ಲ, ಅವ್ರ ಬದುಕು ಹೇಗಿರ್ಬೋದು? ಆ ಕಾಶ್ಮೀರ ಮಧ್ಯದಲ್ಲಿರುವ ಆ ಸುಂದರ ಸರೋವರ, ಅಲ್ಲಿ ಬೋಟ್ ಹೌಸ್ಗಳನ್ನು ಇಟ್ಟುಕೊಂಡು ಬದುಕನ್ನು ರೂಪಿಸ್ತಾ ಇದ್ದಾರಲ್ಲ, ಅವ್ರ ಸ್ಥಿತಿ ಏನಿರ್ಬೋದು? ನಿಂತೋಗಿದೆ, ಎಲ್ಲ ಬೀದಿಗೆ ಬಿದ್ದಿದೆಯಲ್ಲ. ಕೇವಲ 4-6 ತಿಂಗಳ ಕೊರೋನಾದಲ್ಲಿ ನಾವು ದುಡ್ಡಿಲ್ಲದೆ ನಾವು ಇಲ್ಲಿ ಅನುಭವಿಸ್ತಾ ಇರೋದು ನೋಡಿದಾಗ ನಮಗೆ 1 ವರ್ಷದಿಂದ, ಅದಕ್ಕೂ ಮೊದಲಿನಿಂದ ಅವ್ರ ಸ್ಥಿತಿ ಹಾಗಾಯ್ತಲ್ಲ, ಅದಕ್ಕೆ ಉತ್ತರ ನೀಡುವವರು ಯಾರು? ಸೊ ವಾಟ್ ಐ ಬಿಲೀವ್, ಕಾಶ್ಮೀರದಲ್ಲಿ ಒಂದು ಹೊಸ ಆಂದೋಲನ ನಡಿಬೇಕಾಗಿದೆ ಅಂತ. ಅದು ಅಲ್ಲಿಯ ಜನ ಸಮುದಾಯವನ್ನು ಒಳೆದುಕೊಳ್ಳುವಂಥದ್ದು, ಅವರ ಒಳಗಡೆ ಇರುವ ಪ್ರತ್ಯೇಕತಾ ಭಾವನೆಯನ್ನು ತೆಗೆದು ನಾವು ಭಾರತೀಯರು ಅಂತ ಅವರಿಗೆ ಅನ್ನಿಸುವ ಹಾಗೆ ಮಾಡುವುದು, ನೀವು ನಮ್ಮವರು ಅಂತ ಹೇಳುವಂತೆ ಮಾಡುವುದು. ಈ ಭಾರತ ಅನ್ನುವುದು ಕೇವಲ ಯಾವುದೋ ಒಂದು ಧರ್ಮಕ್ಕೆ ಸೇರಿದ್ದಲ್ಲ, ಈ ಭಾರತ ಅನ್ನುವುದು ಎಲ್ಲ ಧರ್ಮಗಳಿಗೆ ಸೇರಿದೆ. ಭಾರತ ಎನ್ನುವುದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧರು, ಹೀಗೆ ಇದು ಬಹುಮುಖ ಸಂಸ್ಕೃತಿಯ ಬಹುಧರ್ಮಗಳ ನಾಡು. ಆದ್ದರಿಂದ ಇಲ್ಲಿ ನಿಮಗೂ ಸ್ಥಾನ ಇದೆ ಅಂತ ಹೇಳುವುದಾಗಬೇಕಾಗಿದೆ. ಭಾರತದಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಸ್ಥಾನ ಇದೆ, ಇದು ಹಿಂದುತ್ವದ ನಿಮ್ಮ ಈ ಪ್ರತಿಪಾದನೆ ಇದೆಯಲ್ಲ, ಅದು ಬೇರೆಯವ್ರನ್ನ ಪ್ರತ್ಯೇಕಿಸ್ತಾ ಹೋಗುತ್ತೆ. ಈ ಆಟ ಜಾಸ್ತಿ ನಡೆದರೆ ಈಶಾನ್ಯ ರಾಜ್ಯಗಳಲ್ಲಿ ಪ್ರಾರಂಭ ಆಗುತ್ತೆ ಪ್ರತ್ಯೇಕತೆಯ ಭಾವ. ಈ ಪ್ರತ್ಯೇಕತೆಯ ಭಾವ ಏನಿದೆ ಅದು ದೇಶವನ್ನು ಒಡೆಯುತ್ತೆ. ನೀವೇನು ಭೌಗೋಳಿಕವಾಗಿ ದೇಶ ಅನ್ನುವ ಕಲ್ಪನೆ ಇದೆ, ಅದನ್ನು ತಾವು ಉಳಿಸಿಕೊಳ್ಳೋದಿದ್ದರೆ ತಾವು ಅಲ್ಲಿಯ ಜನಸಮುದಾಯವನ್ನು ಉಳಿಸ್ಕೋಬೇಕು, ಅಲ್ಲಿಯ ಜನಸಮುದಾಯವನ್ನು ವಿಶ್ವಾಸಕ್ಕೆ ತಗೋಬೇಕು. ಅಲ್ಪಸಂಖ್ಯಾತರಿಗೆ ನಮ್ಮ ಮೇಲೆ ನಂಬಿಕೆ ಬರುವ ಹಾಗೆ ಮಾಡಬೇಕು, ಅವರು ನಮ್ಮನ್ನು ನಂಬಬೇಕು. ಅಲ್ಪಸಂಖ್ಯಾತರಿಗೆ ನಮ್ಮ ಮೇಲೆ ವಿಶ್ವಾಸ ಬಂದರೆ ಮಾತ್ರ ಅವರು ಈ ದೇಶದಲ್ಲಿ ಉಳಿತಾರೆ. ಯಾವಾಗ ಅವರಿಗೆ ನಂಬಿಕೆ ಬರಲ್ವೋ, ಅಪನಂಬಿಕೆ ಬರುತ್ತೋ, ನಂಬಿಕೆ ಮೂಡಿಸುವ ಕೆಲಸವನ್ನು ನಾವು ಮಾಡಲ್ವೋ, ಇದು ಪ್ರತ್ಯೇಕತಾ ಭಾವ ಹಾಗೆ ಮುಂದುವರಿಯುತ್ತೆ. ಜಮ್ಮು ಕಾಶ್ಮೀರ ವಿಚಾರದಲ್ಲೂ ಅಷ್ಟೇ, ತಕ್ಷಣ ಅವರನ್ನ ಮೇನ್ ಸ್ಟ್ರೀಮಿಗೆ ತರುವ, ಮುಖ್ಯವಾಹಿನಿಗೆ ತರುವ ಕೆಲಸ ಆಗಬೇಕಾಗಿದೆ. ಆ ಕೆಲಸವನ್ನು ಎಲ್ಲ ರಾಜಕೀಯ ಪಕ್ಷಗಳು, ಸಾಮಾಜಿಕ ಸಂಸ್ಥೆಗಳು ಎಲ್ಲರೂ ಮಾಡಲಿ. ಆ ಮೂಲಕ ನಿಜವಾದ ಅರ್ಥದಲ್ಲಿ ಜಮ್ಮು ಕಾಶ್ಮೀರ ಭಾರತದ ಭಾಗ ಆಗಲಿ, ಅಲ್ಲಿಯ ಜನರನ್ನು ಸೇರಿಸಿಕೊಂಡು ಅಲ್ಲಿಯ ಜನರನ್ನು, ಬದುಕುವ ಸಾಮಾನ್ಯ ಜನರ ದೂರ ಇಟ್ಟು ಭೂಭಾಗ ಮಾತ್ರ ನಮ್ಮದು ಅಂದರೆ ಅಂತಹ ಕೆಟ್ಟ ರಾಜಕಾರಣವನ್ನು ಒಪ್ಪೋದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ. ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ ತಮ್ಮೊಂದಿಗೆ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.